ಸೊ ಈಗ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಹಣವನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮನಿಯನ್ನು ಆಯಿತಾ, ದುಡ್ಡನ್ನು ಒಂದು ಫ್ರೆಂಡ್ ರೀತಿಯಲ್ಲಿ ನೋಡಲಿಕ್ಕೆ ಶುರು ಮಾಡಿ ಆಯಿತಾ. ಪ್ರತಿ ಸತಿ ಒಬ್ಬರಿಗೆ ಹಣ ಕೊಡಬೇಕಾದ್ರೆ ಈ ಹಣ ನನಗೆ 100 ಫೋಲ್ಡಲ್ಲಿ ವಾಪಸ್ ಬರುತ್ತೆ ಅಂತ. ಈಗ ಎಕ್ಸಾಂಪಲ್ ನಾನು ಆಟೋದಲ್ಲಿ ಬರ್ತೀನಿ, ಆಟೋದ ಒಂದು ಬಿಲ್ಲು 100 ರೂಪಾಯಿ ಆಗಿರುತ್ತೆ. ನಾನು 100 ರೂಪಾಯಿ ಕೊಟ್ಬಿಟ್ಟು ಅಯ್ಯೋ 100 ರೂಪಾಯಿ ಕೊಟ್ಬಿಟ್ನಲ್ಲ, ನನ್ನ ಹತ್ರ 100 ರೂಪಾಯಿ ಖರ್ಚು ಮಾಡಿಬಿಟ್ಟೆ. ಅವ್ನು ನಿನಗೆ ಸರ್ವಿಸ್ ಕೊಟ್ಟಿದ್ದಾನೆ ಆಯಿತಾ. ಈಗ ಮನೆ ಕೆಲಸದೊಳಗೆ 1,000 ರೂಪಾಯಿ ಕೊಡಬೇಕು ಅಂದರೆ ಬೈಕೊಂಡು ಕೊಟ್ಟರೆ ಅಯ್ಯೋ ಇವಳಿಗೆ ಸಂಬಳ ಕೊಡಬೇಕಲ್ಲ ಅಂತ ಕೊಟ್ಟರೆ ಅವಳು ನಿಂಗೆ ಸರ್ವಿಸ್ ಮಾಡಿದ್ದಕ್ಕೆ ನೀನು ರೀಪೇ ಮಾಡ್ತಾ ಇಲ್ಲ. ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ಆಯಿತಾ. ನಮ್ಮ ನೇಚರ್ ಹೇಗಿದೆ, ಒಂದು ಬೀಜವನ್ನು ಹಾಕಿದ್ರೆ, ಒಂದು ಮಾವಿನ ಹಣ್ಣು ತಿನ್ಬಿಟ್ಟು ನೀವು ಒಂದು ಬೀಜ ಹಾಕಿದ್ರೆ ನಿಮಗೆ 1000 ಮಾವಿನ ಹಣ್ಣು ಕೊಡುತ್ತೆ ಮರ. ಕರೆಕ್ಟ್. ಅದರ ಲೈಫಲ್ಲಿ ಆಯಿತಾ. ಹಾಗೆ ಪ್ರತಿಯೊಂದು ಯೂನಿವರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕೊಟ್ಟರೆ ಅದು ನಿಂಗೆ 100 ಫೋಲ್ಡ್ ಕೊಡುತ್ತೆ. ಓಕೆ ಆಯಿತಾ. ನೀನು ಅದನ್ನು ಬೈಕೊಂಡು ಇಲ್ಲ ನಂತರ ಇಲ್ಲ ಅಂದ್ಕೊಂಡಿದ್ರೆ ನಿನಗೆ ಅದು ಮೈನಸ್ ಆಗ್ತಾನೆ ಹೋಗ್ತಾ ಇರುತ್ತೆ ಹೊರತು ನಾವು ಪಾಸಿಟಿವ್ ಎಷ್ಟಾಗಿರ್ತೀವಿ ಮೈಂಡ್ ಸೆಟ್ ಅಂತ ಅದನ್ನೇ ನಾನು ಹೇಳಿದೆ. ಹಣವನ್ನು ಚೇಸ್ ಮಾಡಬೇಡಿ, ಇದೆಲ್ಲ ವೆಲ್ದಿ ಮೈಂಡ್ ಸೆಟ್. ಯಾವಾಗ ಕೊಡಬೇಕಾದ್ರೆ ಖುಷಿಯಾಗಿ ಕೊಡಿ. ನೀವು ನೋಡಿ ಎಷ್ಟು ದೊಡ್ಡ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಲ್ಲ ಫಿಲಾಂಥ್ರಫಿಸ್ಟ್ಗಳಾಗಿರ್ತಾರೆ ಅಂತಂದರೆ ದಾನಗಳನ್ನು ಮಾಡ್ತಾ ಇರ್ತಾರೆ, ಹೆಚ್ಚಾಗಿ ದಾನಗಳನ್ನು ಮಾಡ್ತಾ ಇರ್ತಾರೆ. ಈಗ ರತನ್ ಟಾಟಾ ತಗೊಳ್ಳಿ, ಅವ್ರ ಹತ್ರ ಯಾವತ್ತು ವೆಲ್ತ್ ಕಡಿಮೆ ಆಗಲೇ ಇಲ್ಲ ಅಲ್ವಾ. ಇವತ್ತು ಟಾಟಾ ಅನ್ನೋದು ತುಂಬಾ ದೊಡ್ಡ ಸಂಸ್ಥೆ. ಬಾಸ್ ವಾಲಾ, ಬಿ ದ ಬಾಸ್.